ಇದನ್ನ ಮೀರಿ ಯಾವ ಪ್ರಶ್ನೆನೂ ಕೇಳಬೇಡಿ ಚಿಕ್ಕಮ್ಮ. ನನಗಾಗಲಿ ಚೈತ್ರಂಗಾಗಲಿ ಕೇಳಿದ್ರು ನಿಮ್ಗೆ ಉತ್ತರ ಸಿಗಲ್ಲ. ನಿಮ್ಮ ಹತ್ರ ಮಾತಾಡ್ಬೇಕು. ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಕೇಳಿಸ್ತಿದೆ. ಈ ಕಡೆ ತಿರುಗಿ. ಏನ್ ಬೇಡ, ನೀ ಹಾಗೆ ಹೇಳು, ಕೇಳಿಸುತ್ತೆ. ನಾನೇ ಅಲ್ಲಿಗೆ ಬರ್ಲಾ? ಎಲ್ಲಿಗೆ? ನಿಮ್ಮ ಮಂಚಕ್ಕೆ. ಯಾಕೆ? ನನಗೆ ಭಯ ಆಗ್ತಿದೆ. ಭಯನಾ? ಬಾಗ್ಲು ಹಾಕಿದೆ, ಮೇನ್ ಡೋರು ಹಾಕಿದೆ, ಭಯ ಯಾಕೆ? ನನ್ಗೇನು ಭಯ ಆಗ್ತಿಲ್ಲಪ್ಪ. ನಿಮ್ಗಾಗಲ್ಲ, ಆದ್ರೆ ನನ್ಗಾಗತ್ತೆ. ರಾತ್ರಿ ಎಲ್ಲ ಲೈಟ್ ಆಫ್ ಇರುತ್ತೆ, ಯಾರೋ ಬಂದ ಹಾಗಾಗುತ್ತೆ, ಯಾರೋ ನನ್ನ ಹಿಂದೆ ನಿಂತಿರೋ ಹಾಗಾಗುತ್ತೆ. ನೀವು ನೋಡಿದ್ರೆ ಅಷ್ಟು ದೂರ ಮಲಗಿರ್ತೀರ, ನನಗೆ ತುಂಬಾ ಭಯ ಆಗುತ್ತೆ. ಹಾಗೇನು ಆಗಲ್ಲ, ಇಲ್ಲಿ ಯಾರು ಬರ್ತಾರೆ? ನೀ ಮಲ್ಕೋ. ಹಾಗಲ್ಲ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಪ್ಲೀಸ್ ಅಲ್ಲೇ ಬರ್ಲಾ? ಇಲ್ಲಿಗೆ ಬಂದ್ರೆ ಬೇಡ, ಅಲ್ಲೇ ಮಲ್ಕೋ. ಯಾಕೆ ಬೇಡ? ಏನಾಗುತ್ತೆ? ನಿಂಗೇನು ತೊಂದರೆ? ಏನು ತೊಂದರೆ ಅಂದ್ರೆ ಸಿಂಗಲ್ ಕಾಟು ಜಾಗ ಸಾಕಾಗಲ್ಲ. ರೀ, ನಾನು ತುದಿಲೇ ಮಲ್ಕೊಳ್ತೀನಿ, ನಿಮ್ಗೇನು ಡಿಸ್ಟರ್ಬ್ ಮಾಡಲ್ಲ. ಬೇಡ ಅಂದ್ರೆ ನಿಂಗೆ ಯಾಕೆ ಅರ್ಥ ಆಗ್ತಿಲ್ವಾ? ಅಲ್ಲೇ ಮಲ್ಕೋ. ಏನ್ ಅರ್ಥ ಆಗಲ್ಲ? ಅದು ನೋಡು, ಅದೆಲ್ಲ ಬೇಡ ಅಂದ್ರೆ ಬೇಡ ಅಷ್ಟೇ. ಪ್ಲೀಸ್ ರೀ. ಬೇಡ ಕಣೆ. ಪ್ಲೀಸ್ ರೀ. ಬೇಡ ಅಂದೆ ತಾನೆ. ಪ್ಲೀಸ್ 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 ಪ್ಲೀಸ್. ಎನಿ ಗುಡ್ ನ್ಯೂಸ್? ಇಲ್ಲ ಮೇಡಮ್, ಅಷ್ಟೆಲ್ಲ ಸೀನ್ ಇಲ್ಲ. ನೀನು ಹೇಳ್ಕೊಡೋ ಐಡಿಯಾ ಎಲ್ಲ ಅವತ್ತಿಗೆ ಮಾತ್ರ ವರ್ಕ್ ಆಗ್ತಿದೆ, ಟೆಂಪರವರಿ. ಅದರಿಂದ ಪರ್ಮನೆಂಟಾಗಿ ಏನು ಪ್ರಯೋಜನ ಆಗ್ತಾ ಇಲ್ಲ. ಅವ್ರು ನನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋದೇ ಇಲ್ಲ, ನಾನು ಯಾವ ಮಾತನ್ನು ಒಪ್ಕೊಳ್ಳೋದೇ ಇಲ್ಲ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ? ನನ್ನ ಪ್ರಕಾರ ಹೀಗಾಗಬಾರ್ದಲ್ಲ. ವಿಜಿ, ಅವ್ರಿಗೆ ನಿನ್ನ ಮೇಲೆ ಇನ್ನೂ ಏನಾದರೂ ಕೋಪ ಇದೆಯಾ? ಕೋಪ ಇದೆಯೋ ಇಲ್ವೋ ಸರಿಯಾಗಿ ಗೊತ್ತಾಗ್ತಿಲ್ಲ. ಆದರೆ ಅವ್ರಿಗೆ ನನ್ನ ಹತ್ರ ಸಂಕೋಚ ಇದೆ. ಹಾಗೆ ಹೇಳು. ಮತ್ತೆ ಸಂಕೋಚ ಯಾವಾಗಿರುತ್ತೆ? ಎಲ್ಲಿವರೆಗೂ ನೀವಿಬ್ರು ದೂರ ದೂರ ಇರ್ತಿರೋ, ನೀನು ಬೇರೆ ಅವ್ರು ಬೇರೆ ಅಂತ ಅಂದ್ಕೊಂಡಿರ್ತಿರೋ ಅಲ್ಲಿವರೆಗೂ ಇರುತ್ತೆ.
ನೀವಿಬ್ರು ಒಂದೇ ಅಂತ ಅನ್ಸಿದ್ಮೇಲೆ ಆ ಸಂಕೋಚ ಎಲ್ಲ ಹೋಗ್ಬಿಡುತ್ತೆ. ಒಂದೇ ಅಂತ ಅನ್ಸೋಕೆ ಏನು ಮಾಡಬೇಕು? ಅದನ್ನು ನಾನೇ ಹೇಳ್ಕೊಡ್ಬೇಕಾ ಮೇಡಮ್? ಸರಿ, ಒಂದು ಕೆಲಸ ಮಾಡು. ಸರಿ ವಿಜಿ, ಬಾಯ್. ಸರಿ. ಲೈಟ್ ಯಾಕೆ ಆಫ್ ಮಾಡ್ತಿದ್ದೀರಾ? ನನಗೆ ಭಯ ಆಗುತ್ತೆ ಅಂತ ಹೇಳಿಲ್ವಾ? ಲೈಟ್ ಇದ್ರೆ ನಂಗೆ ನಿದ್ದೆ ಬರಲ್ಲ, ಅದಕ್ಕೆ. ಸರಿ, ಹಾಗಾದ್ರೆ ಲೈಟ್ ಆಫ್ ಮಾಡಿ. ಆದ್ರೆ ನಾನು ಅಲ್ಲಿಗೆ ಬರ್ತೀನಿ. ಬೇಡ ಬಿಡು, ನಂಗೆ ನಿದ್ದೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಲೈಟ್ ಇರಲಿ. ಯಾಕೆ ನನ್ನನ್ನೇ ನೋಡ್ತಾ ಇದೆಯಾ? ಬೇರೆ ಕಡೆ ನೋಡು, ನನಗೆ ನಿದ್ದೆ ಬರೋದಿಲ್ಲ. ನಾನು ನಿಮ್ಮನ್ನ ನೋಡ್ತಾ ಇದ್ದೀನಂತ ಯಾರು ಹೇಳಿದ್ರು? ನಾನು ನೋಡ್ಲಿಲ್ವಾ ಈಗ? ನನ್ನೇ ನೋಡ್ತಾ ಇದ್ದೆ, ಬೇರೆ ಕಡೆ ನೋಡ್ಕೊ. ನಿಮ್ಮನ್ನೇನು ನೋಡ್ತಾ ಇಲ್ಲ, ಬೇಕಿದ್ರೆ ತಿರುಗಿ ನೋಡಿ. ಏನ್ ಮಾಡೋದು? ಇವರು ದಾರಿಗೆ ಬರ್ತಿಲ್ವಲ್ಲ. ಚೈತ್ರ ಹೇಳ್ದಾಗೆ ನಾನೇ ಧೈರ್ಯ ಮಾಡಬೇಕು, ಇಲ್ಲ ಅಂದ್ರೆ ಈ ಡಿಸ್ಟೆನ್ಸ್ ಹೀಗೆ ಎದ್ಬಿಡುತ್ತೆ. ಆದ್ರೆ ನಾನೇ ಹೇಗೆ ಧೈರ್ಯ ಮಾಡಲಿ? ಏನಾಯ್ತು?
ಸಾರಿ ಗರ್ಲ್ಸ್, ಎಷ್ಟೊತ್ತಾಯ್ತು ಬಂದು? ಯಾಕೆ ದಿನಾಗ್ಲೂ ಲೇಟಾಗಿ ಬರ್ತೀಯಲ್ಲ? ನಾವು ಬಂದು ಅರ್ಧ ಗಂಟೆ ಆಯಿತು ಗೊತ್ತಾ ನಿಂಗೆ? ನಾನು ನಿಮ್ಮ ಥರ ಬಸ್ಸಲ್ಲೋ ಟೂ ವೀಲರಲ್ಲೋ ಬರೋದಾಗಿದ್ದಿದ್ರೆ 7 ಗಂಟೆಗೆ ಬಂದಿರ್ತಿದ್ದೆ. ನಾನು ಬರೋದು ಕಾರಲ್ಲಿ, ಯುನೋ ಲೇಟ್ ಆಗುತ್ತೆ. ಕಾರಲ್ಲಿ ಅಂದರೆ ಬೇಗ ಬರ್ಬೋದು ತಾನೇ? ಹಾ ಬರ್ಬೋದು, ಆದರೆ ನಮ್ಮಣ್ಣ ನನ್ನ ಮುಖ ನೋಡದೆ ಆಫೀಸ್ಗೆ ಹೋಗಲ್ಲ. ಅವನು ಎದ್ದು ರೆಡಿಯಾಗಿ ಆಫೀಸ್ ಹೋದ್ಮೇಲೆ ನಾನು ಬರಬೇಕು. ಸೊ ಲೇಟ್ ಆಗುತ್ತೆ. ಏನೇ ಯಾವತ್ತಿಂದನೂ ಹಾಗೆ ಹೇಳ್ತಾ ಇದೀಯಾ? ಸಿಂಗಾಪುರು ಅಂತೀಯ, ಕಾರ್ ಪರ್ಚೇಸು ಅಂತೀಯ. ಯಾರೇ ಶ್ರೀಮಂತ ಆದ್ ನಿಮ್ಮಣ್ಣ? ಬಿಸ್ನೆಸ್ ಮ್ಯಾಗ್ಝಿನಲ್ಲಿ ಯಾವಾಗಲೂ ಒಂದು ವಿಷಯ ಬರ್ತಾನೆ ಇರುತ್ತೆ ಕಣ್ರೆ. ಎಲ್ರಿಗೂ ಒಂದು ವಿಷಯ ಗೊತ್ತು. ಆಕ್ಚುಲಿ ನನಗೆ ಶೋ ಆಫ್ ಕೊಡೋಕ್ಕೆಲ್ಲ ಇಷ್ಟ ಇಲ್ಲ. ಅದಕ್ಕೆ ನಾನು ನಿಮ್ಗಳ ಜೊತೆಲಿ ಈ ಆರ್ಡಿನರಿ ಕಾಲೇಜ್ಗೆ ಸೇರ್ಕೊಂಡಿರೋದು. ಏನು ನಮ್ಮದು ಆರ್ಡಿನರಿ ಕಾಲೇಜಾ? ಮತ್ತೆ ಇನ್ನೇನೆ, ಈ ಕಾಲೇಜಲ್ಲಿ ಎಲ್ಲರೂ ಸೇರ್ಕೊಂಡು ಕಟ್ಟೋ ಪ್ರತಿ ತಿಂಗಳು ಫೀಸು ನಮ್ಮಣ್ಣ ವರ್ಷಕ್ಕೊಂದ್ಸಲ ಕಟ್ಟೋ ಟ್ಯಾಕ್ಸ್. ಏಯ್ ಶಾಲಿನಿ, ಅದ್ಯಾರೇ ನಿಮ್ಮಣ್ಣ? ನಮಗೂ ಒಂದ್ಸತಿ ಮೀಟ್ ಮಾಡ್ಸೆ. ಅದು ಅವ್ನು ಹಾಗೆಲ್ಲ ಸಿಗಲ್ಲ ಕಣೆ, ಅವ್ನು ತುಂಬಾ ಬ್ಯುಸಿ. ದೊಡ್ಡ ಶ್ರೀಮಂತನಾ? ಸಖತ್ ದುಡ್ಡಿದ್ಯಾ? ನಿಮ್ಮಣ್ಣನ ಹೆಸರೇನೆ? ಅದು ಪುರುಷೋತ್ತಮ ಮಲ್ಯ. ಮಲ್ಯನಾ? ಮಲ್ಯ ಅಲ್ಲ, ಪಲ್ಯ. ಪುರುಷೋತ್ತಮ್ ಪಲ್ಯ. ಪಲ್ಯನಾ? ಏ ಪಲ್ಯ ಅಂದ್ರೆ ಆಲೂಗೆಡ್ಡೆನೋ ಬೀನ್ಸ್ ಪಲ್ಯ ಅಲ್ಲ ಕಣೆ, ಅದು ನಮ್ಮ ಫ್ಯಾಮಿಲಿ ನೇಮ್, ಪುರುಷೋತ್ತಮ್ ಪಲ್ಯ. ಮತ್ತೆ ನಿನ್ನ ಹೆಸರು ಮುಂದೆ ಶಾಲಿನಿ ಪಲ್ಯ ಅಂತ ಇಟ್ಕೊಂಡೇ ಇಲ್ಲ? ಅದು ನಾನು ಹೇಳಿದ್ನಲ್ಲೇ, ನಂಗೆ ಶೋ ಆಫ್ಗಳೆಲ್ಲ ಇಷ್ಟ ಆಗಲ್ಲ, ಅದಕ್ಕೆ ನಾನು ಇಟ್ಕೊಂಡಿಲ್ಲ. ಲೇ, ನೀವು ನಿಜವಾಗ್ಲೂ ಅಷ್ಟೊಂದು ಶ್ರೀಮಂತರ? ಅಯ್ಯೋ, ಅಷ್ಟಕ್ಕೆ ಸುಸ್ತಾಗ್ಬಿಟ್ರಲ್ಲೇ. ನನ್ನನ್ನು ಮದುವೆ ಆಗಬೇಕು ಅಂತ ದೊಡ್ಡ ಶ್ರೀಮಂತರೆಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ, ಆದರೆ ನಾನೇ ಒಪ್ಪಿಗೆ ಕೊಟ್ಟಿಲ್ಲ. ಹೇ, ಯಾಕೆ ನಗ್ತಾ ಇದ್ದೀರಾ? ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ರೈಲ್ ಬಿಡಬೇಡ. ನಿಜವಾಗ್ಲೂ ಕಣ್ರೆ. ಯಾರು ಬಂದಿದ್ದಾರಪ್ಪ? ನಿಮ್ಗಿಂತ ಶ್ರೀಮಂತರ? ಅದು ಇಷ್ಟು ಚಿಕ್ಕ ಹುಡುಗಿನ ಮದುವೆ ಆಗಕ್ಕೆ ಬಂದಿದ್ದಾರಾ? ಬಂದಿದ್ದಾರೆ ಕಣೆ. ಯಾರ್ಯಾರು? ಹಾಗಾದ್ರೆ ಅವ್ರ ಹೆಸರು ಹೇಳೆ. ಅವ್ರ ಹೆಸರು ಹೇಳು ಹೇಳು. ವಿಕ್ರಮ್ ಅಂತ. ಅವನೇ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಹಿಂದೆ ಬಿದ್ದಿದ್ದಾನೆ. ಇದ್ಯಾಕೋ ನಂಬಕ್ಕೆ ಕಷ್ಟ ಆಗ್ತಾ ಇದೆ. ಲೇ, ಇರೋ ವಿಷಯ ಹೇಳಿದ್ದೀನಿ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಏನೋ ಫ್ರೆಂಡ್ಸ್ ಅಂತ ಹೇಳಿ ಶೇರ್ ಮಾಡಿದ್ರೆ ನನ್ನ ಮೇಲೆ ಅನುಮಾನ ಪಡ್ತೀರಾ? ಓಕೆ, ಬಾಯ್. ಶಾಲಿನಿ, ಶಾಲಿನಿ. ಲೇ, ನನ್ಗೆ ಯಾಕೋ ಅವಳು ಹೇಳಿರೋದು ನಿಜ ಅನಿಸ್ತೈತೆ ಕಣೆ. ಯಾವಾಗಲೂ ರಿಚ್ ಅಂತ ಹೇಳ್ಕೊತಾನೆ ಇರ್ತಾಳೆ. ಇನ್ನೂ ಒಂದೊಂದು ಕಾರಲ್ಲಿ ಬಂದು ಇಳ್ಕೊತಾಳೆ. ಇಬ್ರು ಇರ್ಬೋದು ಏನೋ. ನಾನು ವಿಕ್ರಮೇ ಮಾತಾಡ್ತಾ ಇರೋದು. ನೋಡಿ, ಇತ್ತೀಚೆಗೆ ನೀವು ನಮ್ಮ ಕಂಪ್ನಿಗೆ ಆರ್ಡರ್ಸೇ ಕರೆಕ್ಟಾಗಿ ಪ್ಲೇಸ್ ಮಾಡ್ತಾ ಇಲ್ಲ. ನೀವು ಕೊಡೋ ಆರ್ಡ್ರಸ್ಸು ಯಾವತ್ತೂ ಕನ್ಸಿಸ್ಟೆನ್ಸಿ ಇರಬೇಕು. ಹೀಗೆ ಕಂಟಿನ್ಯೂ ಆದರೆ ನಾನು ಸಪ್ಲೈ ಮಾಡೋದನ್ನ ನಿಲ್ಲಿಸ್ಬಿಡ್ತೀನಿ. ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಸರಿ, ಅದನ್ನೆಲ್ಲ ನೀವು ಬಾವಾಜಿ ಹತ್ರ ಹೇಳಿ. ಹೇಳಿಪ್ಪ. ಏನಂದ್ರಿ? ಹೋದ ತಿಂಗಳದು 50 ಲಕ್ಷನಾ? ಸರಿಯಾಗಿ ನೋಡಿ, 47,0770 ಅಷ್ಟೇ. ಹಾಂ, ನಮ್ಮ ಅರ್ಜುನ ಹೇಳಿದಾಗೆ ನೀವು ಮತ್ತೆ ನಿಮ್ಮ ಆರ್ಡರ್ಸ್ನ ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ದೆ ಹೋದರೆ ನಾವು ಸಪ್ಲೈ ಮಾಡೋದು ನಿಲ್ಲಿಸ್ಬೇಕಾಗತ್ತೆ. ಅರ್ಥ ಆಗಿದೆ ಅಲ್ವಾ ನಿಮಗೆ? ಫೋನ್ ಇಡ್ತೀನಿ. ಅರ್ಜುನ, ಹೇಳಿದ್ದಾಯ್ತಲ್ಲ, ಯಾಕೆ ಯೋಚನೆ ಮಾಡ್ತಿದೀಯಾ? ನನ್ನ ಯೋಚನೆ ಈ ಆರ್ಡ್ರ್ ಬಗ್ಗೆ ಅಲ್ಲ ಬಾಬಾಜಿ. ನನ್ನ ಲೈಫನ್ನೇ ಡಿಸ್ಆರ್ಡರ್ ಮಾಡಿದೆಯಲ್ಲ ನನ್ನ ಪ್ರೀತಿ, ಅದ್ರ ಬಗ್ಗೆ. ನನ್ನ ಚೈತ್ರ ಮಧ್ಯೆ ಇದನ್ನಲ್ಲ ಪುರುಷೋತ್ತಮ, ಅವನ ಬಗ್ಗೆ. ಬಾಬಾಜಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವೀಕ್ ಪಾಯಿಂಟ್ ಅನ್ನೋದು ಇದ್ದೇ ಇರುತ್ತೆ. ನನಗೆ ಆ ಪುರುಷೋತ್ತಮನ ವೀಕ್ ಪಾಯಿಂಟ್ ಬೇಕು.
ಚೈತ್ರನೇ ಅಲ್ವಾ ಆ ಪುರುಷೋತ್ತಮನ ವೀಕ್ ಪಾಯಿಂಟು. ಚೈತ್ರ ನನ್ನ ಜೊತೆ ಇದ್ರೆ ಆಗ ಚೈತ್ರ ಪುರುಷೋತ್ತಮನ ವೀಕ್ ಪಾಯಿಂಟು. ಈಗ ಅವಳು ಅವನ ಜೊತೆ ಇದ್ದಾಳೆ. ಈಗ ಚೈತ್ರನೇ ಅವನ ಸ್ಟ್ರಾಂಗ್ ಪಾಯಿಂಟ್. ಅದಲ್ಲ ಬಾಬಾಜಿ, ಅದು ಬಿಟ್ಟು ಬೇರೆ ಏನೋ ಇರುತ್ತೆ. ಅದು ವೀಕ್ ಪಾಯಿಂಟ್ ಎಲ್ಲಿ ಬೇಕಾದರೂ ಇರ್ಬೋದು, ಮನೆ ಒಳಗೋ ಹೊರಗೋ ಕೆಲಸ ಮಾಡೋ ಜಾಗದಲ್ಲೋ. ಅದು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಆ ವೀಕ್ ಪಾಯಿಂಟ್ ಬೇಕು ಅಷ್ಟೇ. ತಥಾಸ್ತು. ನಿನ್ನ ನಿರೀಕ್ಷೆ ಆದಷ್ಟು ಬೇಗ ಈಡೇರಿಸ್ತೀನಿ, ಯೋಚನೆ ಮಾಡಬೇಡ. ಸಾರಿ ಚೈತ್ರ, ನಾನೆಷ್ಟೇ ಪ್ರಯತ್ನ ಪಟ್ಟರು ಎರಡನೇ ಸಲ ಮತ್ತೆ ನಿನ್ನ ವಿಕ್ಕಿ ಹತ್ರ ಸಿಗಾಕ್ಸ್ಬಿಟ್ಟೆ. ನೀನು ಇದಕ್ಕೆ ನನ್ನನ್ನು ಕ್ಷಮಿಸ್ಬೋದು, ಆದರೆ ಈ ಜನ್ಮದಲ್ಲಿ ನನ್ನನ್ನು ನಾನು ಕ್ಷಮಿಸೋದಿಲ್ಲ. ನನಗೆ ನಿನ್ನ ಮೇಲೆ ಏನೂ ಬೇಜಾರಿಲ್ಲ ಪುರುಷಿ, ಆದರೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ನಾವು ಹುಡ್ಕೊಳ್ಬೇಕು. ಔಷಧಿ ನೋವಾಗಿರೋ ಗಾಯಕ್ಕೆ ಮಾತ್ರ ಹಚ್ಚಬೇಕು. ಆ ಗಾಯ ಯಾವುದು ಅನ್ನೋದನ್ನು ನಾವು ಹುಡ್ಕೊಳ್ಬೇಕು. ಅಂದರೆ ಹೀಗೆಲ್ಲ ಯಾಕಾಯ್ತು ಹೇಳು? ನಾವು ದುರ್ಬಲರಾಗಿದ್ದೀವಲ್ಲ, ಅದಕ್ಕೆ. ನಮ್ಮ ಶಕ್ತಿ ಬೇರೆಯವ್ರು ಸವಾರಿ ಮಾಡೋದಕ್ಕೆ ಅವಕಾಶ ಕೊಡ್ತಲ್ಲ, ಅದಕ್ಕೆ. ನಮ್ಮ ಶಕ್ತಿ ಅಂದರೆ ಹಣ, ಬಡತನ. ನಾವೀ ಬಡತನನ್ನ ಗೆದ್ದು ಆಚೆ ಬರಬೇಕು ಪುರುಷಿ. ನನಗಾಗಲ್ಲ, ನಿನಗಾಗೂ ಅಲ್ಲ, ನಮಗಾಗಿ, ನಮ್ಮ ಪ್ರೀತಿಗಾಗಿ, ಮುಂದೆ ಬೆಳೆಯೋ ನಮ್ಮದೇ ಆದ ಸಂಸಾರಕ್ಕಾಗಿ, ನಮ್ಮ ಮನೆಗಾಗಿ. ಕೇವಲ 50,000ಕ್ಕೋಸ್ಕರ ನಿನ್ನ ದೂರ ಮಾಡ್ಬೋದು ಅಂತ ಯೋಚನೆ ಮಾಡಿದ್ನಲ್ಲ ಆ ವಿಕ್ರಮ್, ಆಗಲೇ ಸೋತ್ಬಿಟ್ವಿ ನಾವು. ನಾವು ಶ್ರೀಮಂತರಾಗಬೇಕು ಪುರುಷಿ. ಉತ್ತರ ಕೊಡಬೇಕು ಈ ಪ್ರಶ್ನೆಗಳಿಗೆ, ಅವಮಾನಗಳಿಗೆ. ನಮ್ಮ ಬಗ್ಗೆ ಯಾರಾದರೂ ಯೋಚನೆ ಮಾಡೋಕ್ಕೆ ಮುಂಚೆ ಮಾಡಬಹುದಾ ಅಂತ 10 ಸರಿ ಯೋಚನೆ ಮಾಡಬೇಕು. ಆಗ್ತೀನಿ ಚೈತ್ರ, ಖಂಡಿತವಾಗ್ಲೂ ಆಗ್ತೀನಿ. ನಾನು ನಿನ್ನ ಸಮಾಧಾನಕ್ಕೆ ಹೇಳ್ತಾ ಇದ್ದೀನಿ ಅನ್ಕೋಬೇಡ. ನಾನು ಕೊಡ್ತಾ ಇರೋ ಮಾತಿದು. ಸಾರಿ ಪುರುಷಿ, ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಇಲ್ಲ ಚೈತ್ರ, ನನಗದು ಆದರ್ಶವಾಗಿತ್ತು. ಹೌದು, ನೀನೇನೋ ಹೇಳಬೇಕು ಅಂತ ಬಂದೆ, ನಾನಿಷ್ಟೆಲ್ಲ ಮಾತಾಡ್ಬಿಟ್ಟೆ. ಏನದು? ಏನಿಲ್ಲ, ಈ ಮಧ್ಯೆ ವಿಜಿನ ಹೋಗಿ ನೋಡ್ಲೂ ಇಲ್ಲ, ವಿಚಾರಿಸ್ಲೂ ಇಲ್ಲ. ಹೊರಟ್ ಬರೋಣ. ನಾನು ನಿನ್ನ ಜೊತೆಗ? ನಾನು ನಿನ್ನ ಜೊತೆಗೆ ಹೊರಟ್ ಬರೋಣ. ಸರ್, ನಿಮ್ಮಲ್ಲಿ ವಿಕ್ರಮ್ ಅಂದರೆ ಯಾರು? ಏನಾಗಬೇಕಾಗಿತ್ತು? ನಮ್ಮ ಕಾಲೇಜ್ ಡೇಗೆ ಸ್ಪಾನ್ಸರ್ ಬೇಕಾಗಿತ್ತು. ಸ್ಪಾನ್ಸರ್? ಹಾಂ, 1 ಲಕ್ಷ. ಏನೇ 1 ಲಕ್ಷ? ನಾನು ಯಾಕೆ ಕೊಡಬೇಕು? ಸರ್, ನಾವು ಯಾರ ಫ್ರೆಂಡ್ಸ್ ಗೊತ್ತಾ? ಯಾರು ಫ್ರೆಂಡ್ಸು? ಶಾಲಿನಿ ಫ್ರೆಂಡ್ಸು. ಯಾವ ಶಾಲಿನಿ? ಆಹಾ, ನಮ್ಮ ಹತ್ರನೇ ನಾಟಕನಾ? ಶಾಲಿನಿ ನಿಮ್ಮ ಫಿಯಾನ್ಸಿ.